ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಇದು ಈ ಥರ ಒಂದು ಡಿಸೈನ್ ಬಂದಿರೋದು. ಆಲ್ ಓವರ್ ಫುಲ್ ಬಾಡಿ ಇದೆ, ಪರ್ಪಲ್ ಇದೆ. ಇದು ನಿಮಗೆ ಕ್ಯಾಮ್ರಲ್ಲಿ ಬ್ಲೂ ಕಾಣಿಸ್ತಾ ಇದೆ, ಬಟ್ ಆ್ಯಕ್ಚುಲಾಗಿ ಇದು ಪರ್ಪಲ್ಲು. ಸೊ ಈ ಥರ ಇದೆ ಸೆರಗು. ಇದಕ್ಕೆ ಒಂದು ಸಿಂಪಲಾದ ಒಂದು ಡಿಸೈನ್ ಹೇಳ್ಕೊಡ್ತೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ, ಹಾಗೆ 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಲೈನು ತುಂಬ ಈಸಿ ಇದೆ. ಜಸ್ಟ್ ನಾಟ್ ಹಾಕ್ಕೊಂಡು ಥರ ಸ್ಟಾರ್ಟ್ ಮಾಡಿ, ಮತ್ತು 2 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಫುಲ್ ಸ್ಯಾರಿ ಫಸ್ಟ್ ಲೈನು ಇದೇ ಥರ ಮಾಡ್ತಾ ಹೋಗಬೇಕು. 2 ಚೈನ್ ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್. ಸೊ ಮಾಡ್ತಾ ಹೋಗೋಣ. ಸೆಕೆಂಡ್ ಲೈನು ಒಂಥರ ಡಿಫ್ರೆಂಟಾಗಿದೆ, ಹೇಳ್ಕೊಡ್ತೀನಿ. ಬಾಡಿ ಕಲರಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ 3rd ಲೈನು ಗೋಲ್ಡ್ ಕೊಡೋಣ. ಸೊ ಈ ಥರ ಮಾಡ್ತಾ ಹೋಗೋಣ ಫುಲ್ ಸ್ಯಾರಿ. ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಲೈನು ಮತ್ತು ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ದೋ ಅಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೇಮ್ ಕಲರಲ್ಲಿ ಮಾಡ್ತಾಯಿದ್ದೀನಿ ನಾನು. ನೀವು ಬೇಕಿದ್ರೆ ಕಲರು ಚೇಂಜ್ ಮಾಡ್ಕೋಬೋದು. ಒಂದು ಸರಿ ಲಾಕ್ ಆದಮೇಲೆ 1 ಚೈನ್ ಹಾಕಿ ನೋಡಿ. ಈ 2 ಚೈನ್ ಹಾಕಿರ್ತೀವಲ್ಲ, ಈ 2 ಚೈನಲ್ಲಿ ಒಂದು ಕಂಬ ಹಾಕ್ಕೊಳ್ಳಿ, ಡಬಲ್ ಕ್ರೋಶ. ಆಮೇಲೆ 3 ಚೈನ್ ಹಾಕಿ ನೋಡಿ. ಇವಾಗ ಡಬಲ್ ಕ್ರೋಶ ಹಾಕಿದ್ವಲ್ಲ, ಇದಕ್ಕೆ ಬ್ಯಾಕ್ ಸೈಡ್ ಬಂದು ಒಂದು ಪಿಕಾಟ್ ಮಾಡ್ಕೊಳ್ಳಿ. ಮತ್ತು 1 ಚೈನ್. ಈ 1 ಚೈನ್ ಥ್ರೂ ಔಟ್ ಡಿಸೈನು ನಿಮಗೆ ಬೇಕೇ ಬೇಕಾಗುತ್ತೆ, ಅದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ 2 ಚೈನಿಗೆ ಹೋಗ್ಬಿಟ್ಟು ಒಂದು ಕಂಬ ಹಾಕ್ಕೊಳ್ಳಿ, ಡಬಲ್ ಕ್ರೋಶ. ಮತ್ತು 3 ಚೈನ್, ಒಂದು ಪಿಕಾಟ್, ಬ್ಯಾಕ್ ಸೈಡ್ ಬಂದು ಒಂದು ಲಾಕ್, ಮತ್ತು 1 ಚೈನ್. ಮತ್ತು ತಿರ್ಗಾನು 2 ಚೈನ್ಗೆ ಹೋಗಿ ಒಂದು ಕಂಬ ಹಾಕ್ಕೊಳ್ಳಿ, ಅಲ್ಲಿ ಮತ್ತೆ 3 ಚೈನ್ ಹಾಕಿ, ಮತ್ತು ಈ ಥರ ಬರುತ್ತೆ. ಸೊ ಇನ್ನೂ 3 ಆಗಿದೆ ಅಲ್ಲ, ಇನ್ನೊಂದು 3 ಮಾಡೋಣ. 3 ಚೈನು ಮತ್ತು ಬ್ಯಾಕ್ ಸೈಡ್ ಬಂದು ಒಂದು ಲಾಕ್, ಮತ್ತು 1 ಚೈನು. ನೀವು ಚೈನ್ ಮರೆತರೆ ಹೀಗೆ ಅಟ್ಯಾಚ್ ಆಗುತ್ತೆ. ಸೊ ಚೈನು ಮರಿಬಾರ್ದು. ಒಂದೊಂದು ಚೈನು, ಒಂದು ಕಂಬಕ್ಕೂ 1 ಚೈನ್ ಬೇಕಾಗುತ್ತೆ. ಸೊ 3 ಅಥವಾ 4 ಚೈನ್ ಹಾಕ್ಕೋಬೋದು. ಇಲ್ಲಿ 1 ಸಿಂಗಲ್ ಚೈನ್. ನೆಕ್ಸ್ಟ್ ಕಂಬ ಹಾಕ್ಕೊಳ್ಳುವಾಗ 1 ಚೈನ್ ಹಾಕ್ಕೋಬೇಕಾಗತ್ತೆ. ಪಿಕಾಟಿಗೆ 3 ಚೈನು ಅಥವಾ 4 ಚೈನ್ ಹಾಕ್ಕೋಬೋದು. 1 2 3 ಚೈನ್ ಹಾಕಿ ಒಂದು ಬ್ಯಾಕ್ ಸೈಡ್ ಬಂದು ಪಿಕಾಟ್ ಮಾಡಿ. ಸೊ ನಿಮಗೆ ಈ ಥರ 1 2 3 4 5 6 ಆಗುತ್ತೆ. 6 ಆದಮೇಲೆ 6 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡು ಸ್ವಲ್ಪ ಸೀರೆನ ತಿರುಗಿಸ್ಕೊಳ್ಳೋಣ ಬ್ಯಾಕ್ ಸೈಡು ಈ ಥರ. ಈಗ ಇದನ್ನು ಬಿಟ್ಟು ಇದು ಮಧ್ಯದಲ್ಲಿ ಬರುತ್ತೆ, ಇದಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಗ್ಯಾಪ್ ಇಟ್ಕೊಳ್ಳಿ. ಇದು ಫಸ್ಟ್ ಒಂದು ಬಿಡಬೇಕು, ಮಧ್ಯದಲ್ಲೂ ಒಂದು ಬಿಡಬೇಕು, ನೆಕ್ಸ್ಟ್ ಒನ್ಗೆ ಲಾಕ್ ಮಾಡ್ಕೋಬೇಕು. ಈಗ 2 ಚೈನ್ ಹಾಕಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೋಬೇಕು. ಒಂದು ಕಂಬ ಮಾಡ್ಕೊಳ್ಳೋಣ. 2 ಚೈನ್ ಆದಮೇಲೆ ಒಂದು ಕಂಬ ಮಾಡ್ಕೊಂಡ್ವಿ. ಮತ್ತು 4 ಚೈನ್ ಹಾಕ್ಕೊಳ್ಳೋಣ. ಒಂದು ಪಿಕಾಟ್ ಮಾಡಿ, ಆಯಿತಾ. 1 ಸರಿ ಸುತ್ಕೊಂಡ್ವಿ ಈಗ ದಾರ. ಈಗ 2 ಸರಿ ಸುತ್ಕೊಳ್ಳೋಣ. ಅದೇ 6 ಚೈನಿಗೆ ಹೋಗಿ 2 ಸರಿ 2 ದಾರದಿಂದ
ಹೊರಗಡೆಗೆ ಬರಬೇಕು. ಮತ್ತು ಲಾಸ್ಟಲ್ಲಿ 2 ದಾರದಿಂದ ಹೊರಗಡೆಗೆ ಬಂದಮೇಲೆ 4 ಚೈನ್ ಹಾಕ್ಕೊಳ್ಳಿ, ಒಂದು ಪಿಕಾಟ್ ಮಾಡಿ. 2 ಸರಿ ಸುತ್ಕೊಂಡ್ವಿ. ಈಗ 3 ಸರಿ ಸುತ್ಕೊಳ್ಳೋಣ. ಕ್ರೋಶ ಮೇಲೆ 2 ದಾರದಿಂದ ಹೊರಗಡೆಗೆ ಬರಬೇಕು. ಮತ್ತು 4 ಚೈನ್. ಸಾರಿ, ಇಲ್ಲೂ ಚೈನ್ ಹಾಕ್ಕೋಬೇಕು, ಮರ್ತೆ ನಾನು. ಇಲ್ಲಿ ಪಿಕಾಟ್ ಆದಮೇಲೆ ಫಸ್ಟು ಒಂದು ಕಂಬಕ್ಕೆ ಒಂದು ಪಿಕಾಟ್ ಹಾಕೋತೀವಿ, ಆಮೇಲೆ ಒಂದು ಚೈನ್, ಮತ್ತು 2 ಸರಿ ದಾರ ಸುತ್ತಕೊಂಡು 1 2 3 4 ಪಿಕಾಟ್, ಒಂದು ಚೈನ್, ಮತ್ತು ಈಗ 3 ಸರಿ ದಾರ ಸುತ್ಕೋಬೇಕು ನೋಡಿ. 4 ಸರಿ 2 ದಾರದಿಂದ ಹೊರಗಡೆಗೆ ಬರ್ತೀವಿ. ಆಮೇಲೆ 4 ಕ್ರೋಶ 4 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಪಿಕಾಟ್ ಆದಮೇಲೆ ಒಂದು ಚೈನ್. ಈಗ 2 ಸರಿ ಆಯಿತು, 3 ಸರಿ ಆಯಿತು, 4 ಸರಿ ಸುತ್ಕೋಬೇಕು. ಅದನ್ನು ನಿಧಾನಕ್ಕೆ 2 ದಾರದಿಂದ ಹೊರಗಡೆಗೆ ಬನ್ನಿ. 3 4 5 ಸರಿ 2 ದಾರದಿಂದ ಹೊರಗಡೆಗೆ ಬರಬೇಕು. ಮತ್ತು 4 ಚೈನ್ ಹಾಕಿ ಒಂದು ಪಿಕಾಟ್ ಮಾಡಿ. ಇವಾಗ ಇದಿಷ್ಟಾಯಿತು. ಈಗ ಡಿಕ್ರೀಸ್ ಮಾಡ್ತಾ ಹೋಗೋಣ. ಇಲ್ಲಿ 4 ಸರಿ ಸುತ್ತಿದ್ವಿ ಅಲ್ವಾ, 3 ಸರಿ ಸುತ್ತೋಣ. ಈಗ 3 ಸರಿ ದಾರ ಹಾಕ್ಕೊಂಡು ಕ್ರೋಶ ಮೇಲೆ ನೋಡಿ, 1 2 3 4 ಸರಿ ನೀವು 2 ದಾರದಿಂದ ಹೊರಗಡೆಗೆ ಬರಬೇಕು. ಮತ್ತು 4 ಚೈನ್ ಹಾಕಿ ಒಂದು ಪಿಕಾಟ್, ಒಂದು ಚೈನ್, ಮತ್ತು 2 ಸರಿ ದಾರ ಸುತ್ಕೋಬೇಕು ಕ್ರೋಶ ಮೇಲೆ. ಈ ಕಡೆ ಹೆಂಗೆ ಮಾಡ್ಕೊಂಡು ಹೋಗಿದ್ವೋ ಅದೇ ಥರ ಆ ಕಡೆನೂ ಮಾಡ್ತಾ ಹೋಗಬೇಕು. ಪಿಕಾಟ್ ಆದಮೇಲೆ ಒಂದು ಚೈನು ಗ್ಯಾಪ್ಗೆ ಇಟ್ಕೊಳ್ಳಿ. ಈಗ 2 ಸರಿ ಆದಮೇಲೆ 1 ಸರಿ ಡಬಲ್ ಕ್ರೋಶ, ಮತ್ತು 4 ಸರಿ ಚೈನ್ ಹಾಕಿ 4 ಚೈನ್ ಹಾಕಿ ಒಂದು ಪಿಕಾಟ್, 1 2 ಚೈನ್ ಹಾಕಿ ಇದೇ 6 ಚೈನಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಪ್ಯಾಟರ್ನ್ ಈ ಥರ ಬರುತ್ತೆ. ಇದು ಸರಿಯಾಗಿ ಸೆಟ್ ಮಾಡ್ಕೊಳ್ಳಿ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಲೈನಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದು. ಸೊ ಇವಾಗ ಇಲ್ಲಿ ನಾವು ಇದನ್ನು ಮಾಡಿದ್ವಲ್ಲ, ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ, ಒಂದು ಚೈನ್ ಹಾಕ್ಕೊಳ್ಳಿ, ಮತ್ತು ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಕಂಬ ಹಾಕಬೇಕು, ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ ಅದೇ ಥರ 3 ಚೈನ್ ಹಾಕಿ ಒಂದು ಪಿಕಾಟ್ ಮಾಡ್ಕೊಳ್ಳಿ, ಮತ್ತು ಒಂದು ಚೈನ್. ಈ ಥರ 10 ಸರಿ ಹಾಕ್ಕೊಳ್ಳೋಣ. ಇಲ್ಲಿ ಮೂರು ಚೈನು, ಒಂದು ಪಿಕಾಟ್, ಒಂದು ಚೈನ್. ಸೊ ಇದೇ ಥರ ಮಾಡ್ತಾ ಹೋಗೋಣ. ಕಂಟಿನ್ಯೂ ಮಾಡ್ತಾ ಹೋಗೋಣ. 10 ಸರಿ ಈ ಥರ ಡಬಲ್ ಕ್ರೋಶ ವಿತ್ ಒಂದು ಪಿಕಾಟ್ ಬರಬೇಕು. ಪ್ಲಸ್ ಮಧ್ಯದಲ್ಲಿ ಚೈನು ಗ್ಯಾಪ್ಗೆ ಇಟ್ಕೊಳ್ಳಿ. ನೋಡಿ, ಈ ಥರ 10 ಸರಿ ಡಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ 6 ಚೈನ್ ಹಾಕ್ಕೊಳ್ಳೋಣ. ಸಿಕ್ಸ್ ಚೈನ್ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ಸೀರೆನ ತಿರುಗಿಸ್ಕೊಂಡು ನೋಡಿ, ಇದೊಂದು ಬಿಡಬೇಕು, ಮಧ್ಯದೊಂದು ಬಿಡಬೇಕು, ನೆಕ್ಸ್ಟ್ ಒನ್ನಿಗೆ ಲಾಕ್ ಮಾಡ್ಕೋಬೇಕು. ಸೊ ಇದೇ ಥರ ಮಾಡ್ತಾ ಹೋಗೋಣ. 2 ಚೈನ್ ಹಾಕಿ ತಿರುಗಿಸ್ಕೊಂಡು ಇದೇ ಥರ ಫ್ಲವರ್ ಮಾಡಬೇಕು.
ಸೊ ನೆಕ್ಸ್ಟ್ ಲೈನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಥರ್ಡ್ ಲೈನು ನಾನು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಒಂದು ಲಾಕ್ ಮಾಡಿ ಇಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ಆ 2 ಚೈನಲ್ಲಿ ಒಂದು ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕಿ ನೋಡಿ, ಇಲ್ಲಿ ಮಧ್ಯದಲ್ಲಿ ಒಂದೊಂದು ಚೈನ್ ಹಾಕಿರ್ತೀವಲ್ವ, ಆ ಚೈನಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಔಟ್ಲೈನ್ ಬರುತ್ತೆ. ಮತ್ತೆ 3 ಚೈನ್ ನೋಡಿ, ಮತ್ತು ಸೆಂಟರಲ್ಲಿ ಪಿಕಾಟ್ ಮುಗಿದ ಮೇಲೆ ಒಂದು ಚೈನ್ ಹಾಕ್ಕೊಂಡಿರ್ತೀವಿ, ಆ ಚೈನಿಗೆ ಲಾಕ್ ಮಾಡ್ತಾ ಹೋಗಬೇಕು. ಮತ್ತು 3 ಚೈನ್, ಮತ್ತು ಇಲ್ಲಿಗೆ ಲಾಕ್ ಮಾಡಬೇಕು. ಈ ಥರ ಬೆಂಡ್ ಮಾಡಿ ಫ್ಲವರ್ನ ನೀವು ಲಾಕ್ ಮಾಡ್ಬೋದು. ಯಾಕಂದರೆ ಅದು ಸಿಕ್ಕಾಕ್ಕೊಂಡ್ರೆ ಇನ್ನು ಎಲ್ಲ ಇದಾಗುತ್ತೆ. ಈ ಥರ ನೀವು ಇದನ್ನು ಬೇಕಿದ್ರೆ ಒಂಚೂರು ಹೊರಗಡೆ ತೊಗೋಬೋದು. ಔಟ್ಲೈನು ಮೇಲಕ್ಕೆ ಮಾಡಿಬಿಟ್ಟು ಆಮೇಲೆ ಈ ಥರ ಸೆಟ್ ಮಾಡ್ಕೋಬೋದು. ಈಗ 3 ಚೈನ್ ನೋಡಿ, ಇಲ್ಲಿಗೆ 6 ಚೈನ್ ಹಾಕ್ಕೊಂಡಿರ್ತೀವಲ್ವ, ಇಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈಗ 5 ಚೈನ್ ಹಾಕ್ಕೋಬೇಕು. ಫ್ಲವರ್ಗೆಲ್ಲ 5 ಚೈನ್ ಹಾಕ್ಕೊಳ್ಳಿ. ಈ 5 ಚೈನಿಂದ ನೋಡಿ ಇಲ್ಲಿಗೆ ಇಲ್ಲಿಗೊಂದು ಲಾಕ್ ಮಾಡೋಣ. 3 ಚೈನ್ ಹಾಕ್ಕೊಳ್ಳಿ. ಇಲ್ಲಿಗೊಂದು ಲಾಕ್ ಮಾಡಿ 5 ಚೈನ್ ಹಾಕ್ಕೊಳ್ಳೋಣ. ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿಗೆ ಲಾಕ್ ಮಾಡಬೇಕು ಅಂತ. ನೀವು ನೀಟಾಗಿ ಒಂದೊಂದು ಚೈನ್ ಎಲ್ಲೆಲ್ಲಿ ನಾವು ಹಾಕಿರ್ತೀವೋ ಅಲ್ಲಿಗೆ ಲಾಕ್ ಮಾಡ್ತಾ ಹೋಗಬೇಕು. 5 ಚೈನ್ ಮತ್ತು ಎಲ್ಲ ಫುಲ್ ಹಾಕಿದ ಮೇಲೆ ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಮಧ್ಯದಲ್ಲಿ ಪಿಕಾಟ್ ಮಧ್ಯದಲ್ಲಿ ಒಂದು ಚೈನ್ ಇರುತ್ತಲ್ಲ, ಆ ಚೈನಿಗೆ ಲಾಕ್ ಮಾಡ್ತಾ ಹೋಗಬೇಕು. 5 ಚೈನು ಲಾಕು. ಎಲ್ಲ ಸೆಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ಈ ಥರ ಬರುತ್ತೆ. ಈಗ ಮತ್ತೆ 5 ಚೈನ್ ಹಾಕಿ ಇಲ್ಲಿ ಲಾಸ್ಟ್ 2 ಚೈನ್ ಹಾಕ್ಕೊಂಡಿರ್ತೀವಿ, ಆ 2 ಚೈನ್ಗೆ ಲಾಕ್ ಮಾಡಬೇಕು. ಸೊ ಇದು ಒಂದು ಫುಲ್ ಫ್ಲವರ್ ಆಗುತ್ತೆ. ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ಈಗ 1 ಚೈನ್ ಹಾಕಿ ನೋಡಿ ಇಲ್ಲಿಗೆ ಎಂಡ್ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾವೊಂದಿಷ್ಟು ದೂರ ಹಾಕಿ ನಿಮಗೆ ತೋರಿಸ್ತೀನಿ. ಒಂದು ಚೈನ್ ಹಾಕಿ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ಲಾಸ್ಟ್ ಇನ್ನೊಂದಿಷ್ಟು ದೂರ ನಿಮ್ಗೆ ಹಾಕಿ ನೋಡಿ, ಈ ಥರ ಕಾಣಿಸುತ್ತೆ ನಿಮಗೆ. ಇದು ಸ್ಟಿಫಾಗೆ ಬರುತ್ತೆ. ನಿಮಗೆ ಸ್ವಲ್ಪ ಟೈಟಾಗಿ ಹಾಕ್ಕೊಂಡೋದ್ರೆ ಚೆನ್ನಾಗೇ ಬರುತ್ತೆ. ಸೊ ಫುಲ್ ಸ್ಯಾರಿ ಮಾಡೋಣ, ಆಮೇಲೆ ನೋಡೋಣ. ಇದೆಲ್ಲ ನೀಟಾಗಿ ಹೊರಗಡೆಗೆ ಇದು ಮಾಡ್ಕೋಬೇಕು, ಚೆನ್ನಾಗಿ ಕಾಣುತ್ತೆ ಇದು.
ಫುಲ್ ಫಿನಿಶ್ ಆದಮೇಲೆ ಹೇಗೆ ಬಂದಿದೆ ನೋಡೋಣ. ಫ್ರೆಂಡ್ಸ್ ನೋಡಿ, ಫೈನಲಾಗಿ ಈ ಥರ ಕಾಣುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಡಿಸೈನು. ಇದಕ್ಕೆ ಕುಚ್ಚಿಗಿಚ್ಚು ಹಾಕಲ್ಲ. ನಿಮಗೆ ಬೇಕು ಅಂದರೆ ಇಲ್ಲಿ ಮಧ್ಯದಲ್ಲಿ ಏನಾದರೂ ಹಾಕೋಬೋದು. ಬೇಕಿದ್ರೆ ಬೀಡ್ಸು ಅದೆಲ್ಲ ನಿಮ್ಮ ಅನುಕೂಲಕ್ಕೆ ನೀವು ಅದೆಲ್ಲ ಹಾಕೋಬೋದು. ಬಟ್ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಔಟ್ಲೈನ್ ಬಂದಿರೋದ್ರಿಂದ ಪೂರ್ತಿ ನಿಮಗೆ ಹೈಲೈಟ್ ಆಗುತ್ತೆ. ಸೊ ಟ್ರೈ ಮಾಡಿ, ಚೆನ್ನಾಗಿ ಬಂತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ಸಲ್ಲಿ ಟ್ರೈ ಮಾಡಿದ ಮೇಲೆ ಒಂದು ಫೋಟೋ ಹಾಕಿ, ಇಲ್ಲ ನನಗೆ ಕಮೆಂಟ್ಸ್ ಮೂಲಕ ಹೇಳಿ ಚೆನ್ನಾಗಿ ಬಂದಿದ್ದರೆ. ಸೊ ನೋಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಆಗಿದ್ದರೆ ಇವತ್ತಿನೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಸೊ ಟ್ರೈ ಮಾಡಿ ನೋಡೋಣ. ನೆಕ್ಸ್ಟ್ ಯಾವ್ದೊಂದು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.